ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು ನಾನು 10ನೇ ತರಗತಿ ಗಣಿತ. ಈಗ ಮುಂದೆ ಬರುವ ಪರೀಕ್ಷೆಯಲ್ಲಿ, ಗಣಿತದ ಪರೀಕ್ಷೆಯಲ್ಲಿ 2 ಅಂಕದ ಅತಿ ಮುಖ್ಯ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬೇಕು ಮತ್ತು ಹಿಂದಿನ ಒಂದು ವಿಡಿಯೋದಲ್ಲಿ ಭಾಗ ಒಂದರಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಹೇಗೆ ಬಿಡಿಸೋದು, ಅಭಾಗಲಬ್ಧ ಸಂಖ್ಯೆ ಅಂತ ಹೇಗೆ ಸಾಧಿಸುವುದು ಮತ್ತು ವರ್ಗ ಸಮೀಕರಣಗಳ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಹೇಗೆ ಬಿಡಿಸೋದು ಮತ್ತು ಶೋಧಕವನ್ನು ಹೆಂಗೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಹೇಗೆ ಬರೆಯುವುದು ಅನ್ನೋದನ್ನು ಭಾಗ 1 ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ. ಈಗ ಇದೇ ಕಂಟಿನ್ಯೂ ಮಾಡ್ತೇನೆ ಮತ್ತು ಇನ್ನಷ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು 2 ಅಂಕದ ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ಹೇಗೆ ಕೇಳಬಹುದು, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಆದ್ದರಿಂದ ತಪ್ಪದೇ ಕೊನೆ ತನಕ ನೋಡಿ ಮತ್ತು ಮುಂಬರುವ ಗಣಿತ ಪರೀಕ್ಷೆಗೆ ಎಲ್ಲರಿಗೂ ನಾನು ಬೆಸ್ಟ್ ಆಫ್ ಲಕ್ಕನ್ನು ಕೂಡ ಹೇಳ್ತೇನೆ. ಈಗ ವಿಡಿಯೋವನ್ನು ಶುರು ಮಾಡೋಣ. ಈಗ ನೋಡಿ ಪ್ರಶ್ನೆ ಯಾವ ಥರ ಕೇಳಬಹುದು ಅಂತ. 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ ನಾವು. ಸಮಾಂತರ ಶ್ರೇಣಿ ಕೊಟ್ಟಾರ 2, 7 ಮತ್ತು 12. ಎಷ್ಟನೇ ಪದ 47 ಅಂತಂದರೆ ನಮಗೆ ಎನ್ ಕೊಟ್ಟಿದ್ದಾರೆ 47, ಎನ್ ಕೊಟ್ಟಿಲ್ಲ, ಅದನ್ನು ಕಂಡುಹಿಡಿಬೇಕು. ಎಷ್ಟನೇ ಪದ ಅಂದರೆ ಎಣ್ಣನ ಬೆಲೆಯನ್ನು ಕಂಡುಹಿಡಿಬೇಕು. ಆದ್ದರಿಂದ ಫಸ್ಟ್ ಇಲ್ಲೇ ನಾವು ಎ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಎ ಅಂದ್ರೆ ಮೊದಲೇ ಪದ ಎ 2 ಆಗಿದೆ. ಡಿ ವ್ಯತ್ಯಾಸ ಕಂಡುಹಿಡಿಬೇಕು, ಸಾಮಾನ್ಯ ವ್ಯತ್ಯಾಸ. A2 - A1 ಸೂತ್ರ ಬಳಸ್ತೇವೆ ನಾವಿಲ್ಲಿ. ಇದು A1, A2, A3. A2 - A1 ಅಂದರೆ 7ರಲ್ಲಿ 2 ಕಳೆದಾಗ 5 ಬಂತು. ಎನ್ ಕೊಟ್ಟಿದ್ದಾರೆ ನಮ್ಗೆ 47, ಎನ್ನ ಬೆಲೆ ಕಂಡುಹಿಡಿಬೇಕು. ಆದ್ದರಿಂದ ಇಲ್ಲಿ ನಾವು ಯಾವ ಸೂತ್ರ ಬಳಸಬೇಕಂದ್ರೆ ಎನ್ ಕಂಡುಹಿಡಿಯುವ ಸೂತ್ರ ಬಳಸಬೇಕು. ಅಂದರೆ ಎಣ್ಣನ ಪದ ಕಂಡುಹಿಡಿಯುವ ಸೂತ್ರ ಎನ್ = A + n - 1 × D ಸೂತ್ರವನ್ನು ಕಂಪಲ್ಸರಿ ಹಾಕೋಬೇಕು. ಈ ಸೂತ್ರಕ್ಕೂ ಕೂಡ ನಿಮಗೇನು ಮಾರ್ಕ್ಸ್ ಇರ್ತದೆ. ಎನ್ ಕೊಟ್ಟಾರ 47, 47 = ಎ ಬೆಲೆ 2 ಹಾಕೊಂಡಿನಿ ಪ್ಲಸ್ n - 1 ಎನ್ನ ಬೆಲೆ ಗೊತ್ತಿಲ್ಲ, ಡಿ ಬೆಲೆ 5 ಹಾಕೊಳ್ಳೋದು. 47 ಹಾಗೇ ಇರಲಿ. ಇದು 2 ಈ ಸೈಡ್ ಬಂದಾಗ -2 ಆಗ್ತೈತಿ. 47ರಲ್ಲಿ 2 ಕಳೆದಾಗ 45 ಆಯ್ತು. ಮತ್ತು 5 ಇಲ್ಲೇ ಗುಣಿಸೋಣ. 5 × n 5n ಮೈನಸ್ 5 × 1 5, 5n - 5 ಆಯಿತಾ. ಈಗ ಈ -5 ನಾನು ಈ ಸೈಡ್ ತಗೊಂಡ 45ರಲ್ಲಿ 5 ಕೂಡಿಸ್ತೇನೆ. 45ರೊಳಗೆ 5 ಕೂಡಿಸಿದ್ರೆ 50 ಬಂತು. 5n ಹಾಗೇ ಇರಲಿ, ಎಣ್ಣೆ ಕಂಡುಹಿಡಿಬೇಕಲ್ಲ ನಾವೀಗ. ಆದ್ದರಿಂದ ಮುಂದೆ ಈ 5n ಈ ಸೈಡ್ ತಗೋತೀನಿ, 50 ಈ ಸೈಡ್ ತಗೋತೀನಿ. ಎಕ್ಸ್ಚೇಂಜ್ ಮಾಡುವಾಗ ಯಾವುದು ಚಿಹ್ನೆ ಚೇಂಜ್ ಆಗಂಗಿಲ್ಲ. ಈಗ n = 50 / 5 ಆಯಿತು. ಆದ್ದರಿಂದ ಮುಂದೆ 5 1 5 10 50. ಆದ್ದರಿಂದ n = ಬೆಲೆ ಏನು ಬಂತು 10. ಅಂದರೆ 10ನೇ ಪದ ಏನಾಯ್ತಪ್ಪ ಇಲ್ಲೇ 47 ಆಯಿತು. ಈ ರೀತಿ ನಾವು ಎಣ್ಣನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಮುಂದೆ ಸಮಾಂತರ ಶ್ರೇಣಿಯಲ್ಲಿ ಮತ್ತೊಂದು ಪ್ರಶ್ನೆ ಯಾವ ಥರ ಬರಬಹುದು ಅಂತನ್ನ ನೋಡೋಣ. ಇದು ಕೂಡ ಒಂದು 2 ಅಂಕದ ಪ್ರಶ್ನೆನೇ ಆಗಿದೆ. 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. 6, 10, 14 ಸಮಾಂತರ ಶ್ರೇಣಿ ಬರ್ಕೋಬೇಕು. ಮೊತ್ತವನ್ನು ಸೂತ್ರದ ಸಹಾಯದಿಂದ ಮೊತ್ತ ಅಂತ ಕೇಳಿದಾಗ ನಾವು SN ಸೂತ್ರ ಬಳಸಬೇಕಿಲ್ಲಿ. ಫಸ್ಟ್ ಎ ಬೆಲೆ 6 ಅಂತ ಬರ್ಕೋಬೇಕು. ಡಿ A2 - A1 ಅಂದರೆ 10ರಲ್ಲಿ 6 ಕಳೆದಾಗ 10 - 6 = 4 ಆಯಿತು. 20 ಪದಗಳು ಅಂತ ಕೊಟ್ಟಾರ, n = 20, S20 ಬೆಲೆ ಕಂಡುಹಿಡ್ಕೋಬೇಕು. SN ಸೂತ್ರ ಹಾಕೋಬೇಕು. SN = n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n - 1 ಬ್ರಾಕೆಟ್ ಕ್ಲೋಸ್ × D ಸೂತ್ರ ಕಂಪಲ್ಸರಿ ಬರೀಬೇಕು. S20 = ಇವೆಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ಹಾಕೋಬೇಕು. n 20/2 ಬ್ರಾಕೆಟ್ 2a ಬೆಲೆ 6 ಹಾಕೋಬೇಕು. 2a ಅಂದ್ರೆ 2 × 6 ಪ್ಲಸ್ n ಬೆಲೆ 20 - 1 ಬ್ರಾಕೆಟ್ ಕ್ಲೋಸ್, D ಬೆಲೆ 4 ಹಾಕೊಂಡಿನಿ. ಆಮೇಲೆ 20 2ರಲ್ಲಿ ಭಾಗಾಕಾರ ಮಾಡಿದಾಗ 2 1 2 10 ಕಟ್ತಾ ಹುಡ್ಕೋಬೇಕು. 10 ಬಂತು. 6 2 12 ಪ್ಲಸ್
20ರೊಳಗೆ ಒಂದನ್ನು ಕಳೆದ್ರೆ 19 ಗುಂಡ್ಲೆ 4. ಈಗ ಮುಂದೆ ಕಂಟಿನ್ಯೂ ಮಾಡೋಣ. ಇದೇ ಲೆಕ್ಕವನ್ನು ಮುಂದೆ ಕಂಟಿನ್ಯೂ ಆಗ್ತದ ನೋಡಿ. ಆ ಲೆಕ್ಕ ಕಂಟಿನ್ಯೂ ಆಗ್ತೈತಿ ಮುಂದೆ. S20 = 10 ಬ್ರ್ಯಾಕೆಟ್ 12 ಪ್ಲಸ್ 19 4 76. 19 ಗುಂಡ್ಲೆ 4 ಬಂದಿತ್ತಲ್ಲ, 19 ಗುಂಡ್ಲೆ 4 76 ಬಂತು. 76 ಪ್ಲಸ್ 12 88. 88 ಗುಂಡ್ಲೆ ಬ್ರ್ಯಾಕೆಟ್ ಒಳಗೆ ಹೊರಗೆ ಇದ್ದರೆ ಗುಣಾಕಾರ ಮಾಡಬೇಕು. 88 ಗುಂಡ್ಲೆ 10 880. ಈ ಥರ S20 ಬೆಲೆ ಎಷ್ಟು ಬಂತು ನಮ್ಗೆ? 880. ಇನ್ನು 2 ಅಂಕದ ಪ್ರಶ್ನೆ ವೃತ್ತಗಳು ಪಾಠದಲ್ಲಿ ಕೂಡ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PB ಸ್ಪರ್ಶಕಗಳಾಗಿವೆ. PA 4 ಸೆಂಟಿಮೀಟರ್ ಮತ್ತು ಆಂಗಲ್ APO = 40 ಡಿಗ್ರಿ ಆದರೆ ಆಂಗಲ್ AOPನ ಅಳತೆ ಮತ್ತು PBಯ ಉದ್ದವನ್ನು ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲೇ ಒಂದು ವೃತ್ತ ಕೊಟ್ಟಿದ್ದಾರ. ಓ ವೃತ್ತ ಕೇಂದ್ರ ಆಗಿದೆ ಮತ್ತು PA ಮತ್ತು PB 2 ಸ್ಪರ್ಶಕಗಳಾಗಿವೆ. ಮತ್ತು ಇಲ್ಲೇ ಆ್ಯಂಗಲ್ APO 40 ಡಿಗ್ರಿ ಕೊಟ್ಟಾರ. ನಾವು AOB ಬೆಲೆ ಕಂಡುಹಿಡಿಬೇಕು. ಅದಕ್ಕೆ ಕ್ವಶನ್ ಮಾರ್ಕ್ ಹಾಕೀನಿ. ಇದು 90 ಡಿಗ್ರಿ, ಇದು 90 ಡಿಗ್ರಿ ಆಗ್ತದ. ಈಗ ಮುಂದೆ ನಾವೀಗ AOB ಬೆಲೆ ಕಂಡುಹಿಡ್ಕೋಬೇಕಾದಾಗ PO ರೇಖಾಖಂಡವು ಆ್ಯಂಗಲ್ APBಯನ್ನು ಅರ್ಧಿಸುತ್ತದೆ ಅಂಥೇಳಿ ನೋಡ್ರಿಲೆ. PO ಈ ರೇಖಾಖಂಡ ಏನು ಮಾಡ್ತಾ ಇದೆ? APBಯನ್ನು ಅರ್ಧ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ 1ನೇ ಪಾಯಿಂಟನ್ನು ಬರ್ದೇನೆ. ಆದ್ದರಿಂದ ಆ್ಯಂಗಲ್ APB = 2 × ಆ್ಯಂಗಲ್ APO ಅಂತ ಆಗ್ತದ. ಮುಂದೆ ಚತುರ್ಭುಜ, ಇದಕ್ಕೆ ಚತುರ್ಭುಜ ಹೌದಿಲ್ಲ? ಇದು AOAPB ಒಂದು ಚತುರ್ಭುಜ ಹೌದಾ? ಈಗ ಚತುರ್ಭುಜದಲ್ಲಿ ಎಲ್ಲ ಆಂತರಿಕ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತೈತಿ. ಅಂದ್ರೆ ಚತುರ್ಭುಜದ 4 ಕೋನಗಳ ಮೊತ್ತ ಏನಾಯ್ತು? ಆಂತರಿಕ ಒಳಗಿನ ಕೋನ, ಆಂತರಿಕ ಅಂದ್ರೆ ಒಳಗಿನ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ ಅನ್ನೋದನ್ನು ನಮ್ಗೆ ಈಗಾಗಲೇ ಏನಪ್ಪ ಗುರ್ತಿದೆ, ಅದು ಹೌದಿಲ್ಲ? ಮುಂದೆ ಆ್ಯಂಗಲ್ OAP = 90 ಮತ್ತು ಆ್ಯಂಗಲ್ OPB = 90. ಅಂದ್ರೆ ಆ್ಯಂಗಲ್ A ಮತ್ತು ಆ್ಯಂಗಲ್ B ಎರಡು 90 ಡಿಗ್ರಿ ಅದು. ಯಾಕಂದ್ರೆ ತ್ರಿಜ್ಯವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಏನಾಗಿರ್ತದ? ಲಂಬವಾಗಿರ್ತದೆ. ಇವೆರಡು ಏನು ಲಂಬ ಕೋನಗಳಾಗಿರ್ತವೆ. ಆದ್ದರಿಂದ 90 ಡಿಗ್ರಿ. ಮುಂದೆ ಈಗ ನಾವು ಏನಪ್ಪ ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ. ಆ 4 ಕೋನಗಳು ಯಾವ್ಯಾವು ಅಂತಂದ್ರೆ ಆ್ಯಂಗಲ್ AOB ಪ್ಲಸ್ ಆ್ಯಂಗಲ್ APB ಪ್ಲಸ್ ಆ್ಯಂಗಲ್ OAP ಪ್ಲಸ್ ಆ್ಯಂಗಲ್ OBP = 360 ಡಿಗ್ರಿ. ಅಂದ್ರೆ ಆ್ಯಂಗಲ್ AOB ಕಂಡು ಹಿಡಿಬೇಕಲ್ಲ ನಾವೀಗ. ಈಗ ಯಾವ್ಯಾವ ಆ್ಯಂಗಲ್ ನೋಡೋಣ. ಇಲ್ಲೇ ಯಾವ್ಯಾವ ಆ್ಯಂಗಲ್ ಹೇಳಿದೆ ನಾ ಈಗ? ಆ್ಯಂಗಲ್ AOBನೇ ಕಂಡು ಹಿಡಿಬೇಕು. ಆ್ಯಂಗಲ್ APB ನಮ್ಗೆ ಕೊಟ್ಟಿದ್ದಾರೆ 40. 40 ಏನಾಯ್ತಿದು? 80 ಆಯಿತು. ಈ 40 ಇದು 40 ಏನಾಯಿತು? 80. ಅದಕ್ಕೆ ನಾವಿಲ್ಲೇ 80 ಬರ್ಕೊಂಡೇವಿ. ಇಲ್ಲೇ 80 ಬರ್ಕೊಂಡೇವಿ. ಇದು ಆ್ಯಂಗಲ್ A 90 ಡಿಗ್ರಿ, ಆ್ಯಂಗಲ್ B 90 ಡಿಗ್ರಿ. ಅವನು ಕೂಡ 2 ಬರ್ಕೊಂಡೇವಿ. ಇಲ್ಲಿ = 360. ಮುಂದೆ ಇವನ್ನೆಲ್ಲ 3 ಕೂಡಿಸಿದಾಗ 260 ಬಂತು. = 360. ದೇರ್ಫೋರ್ ಆ್ಯಂಗಲ್ AOB = 360 ಒಳಗೆ 260 ಕಳೆದ್ರೆ 100 ಬಂತು. ಆದ್ದರಿಂದ ಆ್ಯಂಗಲ್ AOB 100 ಆದರೆ PA = PB = 4 ಸೆಂಟಿಮೀಟರ್. ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಾಗಿರ್ತಾವ? ಸಮವಾಗಿರ್ತವೆ. ಅಂದರೆ ಈ ಲೆಕ್ಕದ ಪ್ರಕಾರ ನಮಗೇನಪ್ಪ? ಆ್ಯಂಗಲ್ AOB 100 ಬಂತು ಮತ್ತು ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳ ಉದ್ದಗಳು ಕೂಡ ಏನಾಗಿರ್ತವೆ? 2 ಸಮವಾಗಿರ್ತವೆ. ಇದು 4 ಸೆಂಟಿಮೀಟರ್ ಇದ್ದರೆ ಇದು ಕೂಡ 4 ಸೆಂಟಿಮೀಟರ್ ಆಗಿರ್ತದೆ. ಅದು ನೆನ್ಪಿಟ್ಕೋರಿ. ಅದು ಕೆಲವು ಲೆಕ್ಕಗಳಲ್ಲಿ ಕೂಡ ಕೇಳ್ತಾರೆ. ಇವೆರಡೂ ಕೂಡ ಏನಾಗಿರ್ತವೆ? ಉದ್ದಗಳು ಸಮವಾಗಿರ್ತವೆ. ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ. ಈ ಥರ 2 ಅಂಕದ ಪ್ರಶ್ನೆಯನ್ನು ಈ ಥರ ನಾವೇನು ಮಾಡೋದು? ಬಿಡಿಸ್ಕೊಳ್ಳೋದು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇದು ಕೂಡ 2 ಅಂಕದ ಪ್ರಶ್ನೆನೇ ಆಗಿದೆ. ನೆಕ್ಸ್ಟ್ ಇದು ಕೂಡ ಈಸಿ ಪ್ರಶ್ನೆ.
ಈ ಸರ್ತಿ ನಿಮ್ಗೆ ಎಕ್ಸಾಮಲ್ಲಿ ಬಹಳಷ್ಟು ಎಕ್ಸಾಮಲ್ಲಿ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗ ನೋಡಿ, ಎ 5 - 7 ಮತ್ತು ಬಿ 1 - 3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಎ ಮತ್ತು ಬಿ ಬರ್ಕೊಂಡೀನಿ. ಈ ಥರ ಬರ್ಕೋರಿ ಅಂದರೆ ಈಸಿ ಆಗ್ತದೆ ನಿಮ್ಗೆ ಲೆಕ್ಕ ಮಾಡಲಿಕ್ಕೂ, ಸೂತ್ರದಲ್ಲಿ ಹಾಕೊಳ್ಳಿಕ್ಕೆ. x1 y1 x2 y2 ಅಂದ್ರೆ x1 5 y1 -7 x2 1 y2 -3. ದೂರ ಸೂತ್ರ ಬರ್ಕೋಬೇಕು. ದೂರ ಸೂತ್ರ AB ಅಥವಾ D √x2 - x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ದ ಹೋಲ್ ಸ್ಕ್ವೇರ್ ಸೂತ್ರ ಕಂಪಲ್ಸರಿ ಬರೀರಿ. ಆಮೇಲೆ ಸೂತ್ರದ ಪ್ರಕಾರ ಬೆಲೆಗಳನ್ನು ಹಾಕೋದಿ. x2 ಅಂದರೆ 1 x1 ಅಂದರೆ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ -3 y1 ಅಂದರೆ -7 ಆಯ್ತು. ಅದಕ್ಕೆ ಇನ್ನು ಬ್ರ್ಯಾಕೆಟಲ್ಲಿ -7 ಹಾಕಿ ಹೋಲ್ ಬ್ರ್ಯಾಕೆಟ್ ಹಾಕಿ ಸ್ಕ್ವೇರ್ ಹಾಕೊಂಡಿರೋದು. 1 - 5 ಅಂದರೆ -5 ಒಂದನ್ನು ಕಳೆದ್ರೆ -4 ಹೋಲ್ ಸ್ಕ್ವೇರ್ ಪ್ಲಸ್ -3 ಹಾಗೆ ಇಟ್ಟಿದ್ದೀನಿ. ಮುಂದೆ -3 ಹಾಗೆ ಇಟ್ಟಿದ್ದೀನಿ. ಮೈನಸ್ ಪ್ಲಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ 7ರಲ್ಲಿ 3 ಕಳೆದಾಗ +4 ಹೋಲ್ ಸ್ಕ್ವೇರ್ -4 ವರ್ಗ ಪ್ಲಸ್ 16 ಪ್ಲಸ್ 4 ವರ್ಗನೂ 16 -4 ಗುಂಡ್ಲೆ -4 ಮೈನಸ್ ಪ್ಲಸ್ 16 4 4 16ನೇ ಆದರೆ 16 + 16 32 ಬಂತು. ಮುಂದೆ √32 ಈಗನೂ ಇಡಬಹುದು, ಇದನ್ನು ಕಂಟಿನ್ಯೂ ಕೂಡ ಮಾಡ್ಬೋದು. √32 ಅನ್ನು 16 ಗುಂಡ್ಲೆ 2 16 32 ಸ್ಪ್ಲಿಟ್ ಮಾಡಿದ್ದೇನೆ. ಅದಕ್ಕೆ √16 ಗುಂಡ್ಲೆ √2 √16 ಅಂದ್ರೆ ಏನು ಬಂತು ಬೆಲೆ 4. 16ರ ವರ್ಗಮೂಲ 4 √2. ಆದ್ದರಿಂದ D ಏನಾಯ್ತು 4 √2. ಈ ಥರ ದೂರ ಸೂತ್ರವನ್ನು ಬಳಸಿ ಈ ಥರ ಲೆಕ್ಕ ಮಾಡ್ಕೊಳ್ಳೋದು. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. -1 7 ಮತ್ತು 4 - 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲೇ ನಾವು ಭಾಗ ಪ್ರಮಾಣದ ಸೂತ್ರ ಬಳಸಬೇಕು. ಯಾಕಂದ್ರೆ ನಮಗೆ ಅನುಪಾತವನ್ನು ಕೊಟ್ಟಿದ್ದಾರೆ. ಆದ್ದರಿಂದ x1 y1 x2 y2 ಮತ್ತು m1 m2 ಇವುಗಳನ್ನು ಎಲ್ಲ ಈ ಲೆಕ್ಕದಲ್ಲಿ ಕೊಟ್ಟಿರೋ ಪ್ರಕಾರ ಈ ಥರ ಬರ್ಕೊಳ್ಳೋದು. ಇದು x1 y1 x2 y2 ಇದು m1 m2 ಅದ ಬರ್ಕೊಂಡೇನೆ. ಈಗ ಸೂತ್ರ ಬರ್ಕೊಳ್ಳೋದು. p of xy ಸೂತ್ರ m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಇದು ಭಾಗ ಪ್ರಮಾಣದ ಸೂತ್ರವನ್ನು ಕಂಡುಹಿಡಿಯೋದ ಸೂತ್ರ ಬರ್ಕೊಂಡ. ಇವು ಬೆಲೆಗಳನ್ನು ಹಾಕೊಂಡೇನೆ. ಏನಪ್ಪ m1 ಅಂದ್ರೆ 2 ಬ್ರ್ಯಾಕೆಟ್ 4 x2 ಅಂದ್ರೆ 4 ಪ್ಲಸ್ m2 ಅಂದ್ರೆ 3 ಬ್ರ್ಯಾಕೆಟ್ x1 ಅಂದ್ರೆ -1 ಡಿವೈಡೆಡ್ ಬೈ 2 + 3 m1 ಅಂದ್ರೆ 2 ಬ್ರ್ಯಾಕೆಟ್ y2 ಅಂದ್ರೆ -3 ಪ್ಲಸ್ m2 ಅಂದ್ರೆ 3 ಬ್ರ್ಯಾಕೆಟ್ y1 ಅಂದ್ರೆ 7 ಡಿವೈಡೆಡ್ ಬೈ 2 + 3 4 2 8 ಪ್ಲಸ್ ಮೈನಸ್ 3 1 3 ಡಿವೈಡೆಡ್ ಬೈ 5 -3 × 2 ಅಂದ್ರೆ 3 2 6 -6 ಪ್ಲಸ್ 7 3 21 ಡಿವೈಡೆಡ್ ಬೈ 5. ಮುಂದೆ 8 3 ಕಳೆದ್ರೆ 5 ಡಿವೈಡೆಡ್ ಬೈ 5 21 6 ಕಳೆದ್ರೆ 15 ಡಿವೈಡೆಡ್ ಬೈ 5 ಕಡ್ತಾ ಹೊಡೆದು 5 1 5 1 5 1 5 3 1, 3. ಈಗ p of xy ಏನು ಬಂತು 1, 3. ಈಗ ಕೆಲವು ಸಲ 2 ಅಂಕದ ಪ್ರಶ್ನೆ ಸಿಂಪಲ್ ಆಗಿನೂ ಕೂಡ ಕೇಳಿರ್ತಾರೆ. ಯಾವ ಥರ ಅಂದ್ರೆ ವೃತ್ತ ಸ್ಪರ್ಶಕ ಎಂದರೇನು, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ. ಆದ್ದರಿಂದ ವೃತ್ತ ಸ್ಪರ್ಶಕ ಅಂದರೆ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಅಂತ ಕರಿತೀವಿ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟಪ್ಪ 1. ಇದು ಕೂಡ 2 ಅಂಕದ ಪ್ರಶ್ನೆ. ಮುಂದೆ ಹೋಗೋಣ. ಇದು ಕೊನೆಯ ಪ್ರಶ್ನೆ. ನಾನು ಸಾಧ್ಯ ಆದಷ್ಟು ಎಲ್ಲ ಪಾಠದಲ್ಲಿರುವ 2 ಅಂಕದ ಯಾವ ಪಾಠಗಳು ಕೇಳ್ತಾರಲ್ಲ ಎಲ್ಲ ಪ್ರಶ್ನೆಗಳನ್ನು ನಾನು ಕವರ್ ಮಾಡಿದ್ದೇನೆ. ಇದು ಭಾಗ 2. ಭಾಗ 1 ಕೂಡ ನೀವು ನೋಡಿ.
ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಸಿ ಪ್ಲಸ್ ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ ಚಿತ್ರ ಕೊಟ್ಟಾರ ನಮ್ಗೆ 1 ಮತ್ತು ಇದು √3. ಈಗ ಇಲ್ಲಿ ನಾವು ವಿಕರ್ಣ ಕಂಡುಹಿಡ್ಕೋಬೇಕು. ಎ ಸಿ ಬೆಲೆ ಕಂಡುಹಿಡಿಬೇಕು. ಆದ್ದರಿಂದ ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯ ಮೊದಲ ಅಪ್ಲೈ ಮಾಡ್ಕೋಬೇಕು. ಆ್ಯಂಗಲ್ ಎ ಬಿ ಸಿಯಲ್ಲಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಪೈಥಾಗೋರಸ್ನ ಪ್ರಮೇಯ ಏನು ಹೇಳ್ತೈತಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂದ್ರೆ 1ರ ವರ್ಗ ಪ್ಲಸ್ √3 ಬೆಲೆ ಕೊಟ್ಟಾರಲ್ಲ √3 ಹೋಲ್ ಸ್ಕ್ವೇರ್. 1ರ ವರ್ಗ 1 ಪ್ಲಸ್ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ 2 ಹೋಗ್ತೈತಿ, 3 ಉಳಿತೈತಿ. ಆದ್ದರಿಂದ 3 + 1 4 ಆಯಿತು. ಎ ಸಿ ಸ್ಕ್ವೇರ್ ಅಂದರೆ 4 ಆಯಿತು. ಎ ಸಿ ಅಂದರೆ √4 = 2 ಆಯಿತು. ಆದ್ದರಿಂದ ನಮಗೇನಪ್ಪ ಈಗ ಎ ಸಿ ಬೆಲೆ ಏನು ಬಂತು? 2 ಬಂತು. ಇನ್ನು ಮುಂದೆ ಸೈನ್ ಸಿ ಅಂದ್ರೆ ಇನ್ ಆ್ಯಂಗಲ್ ನಾವು ಕೇಂದ್ರವಾಗಿಟ್ಟುಕೊಂಡು ಈಗ ಸೈನ್ ಸಿ ಮಾಡ್ಬೇಕಂದ್ರೆ ಎದುರಿಗಿನ ಬಾಹು ಏನಾಗ್ತೈತಿ? ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ. ಓಕೆ, ಈಗ ಸೈನ್ ಸಿ ನಾವು ಹೇಗೆ ಮಾಡ್ತೇವೆ ಅಂತಂದ್ರೆ ಅಭಿಮುಖ ಬಾಹು ಅಪಾನ್ ವಿಕರ್ಣ. ನೋಡ್ರಿಲೆ ಸೈನ್ ಸಿ ನಾವು ಅಭಿಮುಖ ಬಾಹು ಅಪಾನ್ ವಿಕರ್ಣ 1/2 ಅಂತ ಬರ್ಕೋತೇವೆ. ಆದ್ದರಿಂದ ಇಲ್ಲಿ ಬರ್ದೇನೆ ಸೈನ್ ಸಿ ಅಂದ್ರೆ ಅಭಿಮುಖ ಬಾಹು ಅಪಾನ್ ವಿಕರ್ಣ = 1/2. ಕಾಸ್ ಎ ಅಂತಂದ್ರೆ ಈಗ ನೋಡ್ರಿ ಇಲ್ಲೇ ಚಿತ್ರದಲ್ಲಿ ಚೇಂಜ್ ಮಾಡ್ಕೋಬೇಕು ನಾವು. ಕಾಸ್ ಎ ಇದು ಕಾಸ್ ಎ ಮಾಡಿದಾಗ ಇದು ಆ್ಯಂಗಲ್ ನಾವು ಕೇಂದ್ರವಾಗಿಟ್ಟುಕೊಂಡಾಗ ಇದರ ಎದುರಿಗಿನ ಬಾಹು ಏನಾಗ್ತೈತಿ? ಅಭಿಮುಖ ಬಾಹು ಆಗ್ತೈತಿ. ಇದ್ರ ಪಕ್ಕದಲ್ಲಿ ಏನಾಗ್ತೈತಿ? ಪಾರ್ಶ್ವಬಾಹು ಆಗ್ತೈತಿ. ಇದು ವಿಕರ್ಣ. ಆದ್ದರಿಂದ ಕಾಸ್ ಎ ಏನಾಗ್ತೈತಿ? ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂದರೆ ಇದು ಕೂಡ 1/2 ಆಗ್ತೈತಿ. ಆದ್ದರಿಂದ ಇಲ್ಲಿ ನಾನು ಏನು ಬರ್ದೇನೆ? ಕಾಸ್ ಎನು ಕೂಡ ಪಾರ್ಶ್ವಬಾಹು ಅಪಾನ್ ವಿಕರ್ಣ = 1/2. ಈಗ ಏನು ಕೇಳಾರ? ಸೈನ್ ಸಿ ಪ್ಲಸ್ ಕಾಸ್ ಎ ಅಂದ್ರೆ 1/2 + 1/2 ಏನಾಯಿತು? 1. ಈ ಥರ ನಾವು ಇಲ್ಲಿ ತ್ರಿಕೋನಮಿತಿ ಲೆಕ್ಕ ಕೊಟ್ಟಾಗ ಈ ಥರ ಮಾಡ್ಕೋಬೇಕು. ಈ ರೀತಿ ನಾನು 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ಎಲ್ಲವನ್ನು ಕವರ್ ಮಾಡಿದ್ದೇನೆ. ನನ್ನ ಈ 2 ವಿಡಿಯೋಗಳನ್ನು ಕೊನೆ ತನಕ ನೋಡಿ ಮತ್ತು ಮುಂಬರುವ ಗಣಿತ ಪರೀಕ್ಷೆಗೆ ನಿಮಗೆ ಇನ್ನೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಮತ್ತು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ.